ಎಲ್ಲರಿಗೂ ನಮಸ್ಕಾರ. ನಾನು ಶಶಿಧರ್ ಭಟ್. ಒಂದು 4-5 ದಿನಗಳ ಹಿಂದಿನ ಮಾತು ಕಂಡ್ರೆ ಒಬ್ಬ ರಾಜಕಾರಣಿಯ ಜೊತೆ ನಾನು ಮಾತನಾಡ್ತಾ ಇದ್ದೆ. ಅವರು ಭಾರತೀಯ ಜನತಾ ಪಕ್ಷದ ರಾಜಕಾರಣಿ. ಅವರು ನನಗೆ ಹೇಳಿದ್ರು, ಆಯಿತು ಸಾರ್, ಎಲ್ಲ ಆಯಿತು ಅಂತ. ಏನಪ್ಪ ಆಯಿತು ಅಂದೆ. ತೀರ್ಮಾನ ತಗೊಬಿಟ್ಟಿದ್ದೀವಿ ಸರ್, ಯಡಿಯೂರಪ್ಪ ಹೋಗ್ತಾರೆ ಈ ಬಾರಿ, ಎಲ್ಲ ಆಗೋಗ್ಬಿಟ್ಟಿದೆ ಸರ್, ಹೈಕಮಾಂಡು ಡಿಸಿಷನ್ ತಗೊಂಡಿದೆ ಅಂತ ಅಂದರು. ಅವರು ಹೀಗೆ ಫೋನ್ ಮಾಡಿದ ಒಂದು ದಿನದ ನಂತರ ದಿಢೀರಾಗಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರು. ಅವರ ಜೊತೆಗೆ ವಿಜೇಂದ್ರ ಕೂಡ ಇದ್ದರು. ಅವರು ಭೇಟಿ ಮಾಡಿ ಮಾತನಾಡಿ ವಾಪಸ್ ಬಂದರು. ಇದ್ದಕ್ಕಿದ್ದಾಗೆ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆ ಪ್ರಾರಂಭ ಆಯಿತು. ಆ ಚರ್ಚೆ ಏನು ಅಂತಂದರೆ ಯಡಿಯೂರಪ್ಪನವರ ಪದಚ್ಯುತಿಯ ಪ್ರಶ್ನೆ, ನಾಯಕತ್ವದ ಬದಲಾವಣೆ. ಸೊ ಇದು ಯಾವ ರೀತಿ ಸಿದಟ್ ಒಂಥರ ವೈಲ್ಡ್ ಫೈರ್ ಅಂತಾರೆ, ಆ ರೀತಿ ಇದು ಎಲ್ಲರಿಗೂ ಹಬ್ಬದ ಪ್ರಾರಂಭ ಆಯಿತು. ಎಸ್ಪೆಷಲಿ ಸಾಮಾಜಿಕ ಜಾಲತಾಣಗಳಿರೋ ರಾಜಕೀಯ ವಿಶ್ಲೇಷಕರು ಅವರು ಇವರು ಈ ಬಾರಿ ನಾಯಕತ್ವದ ಬದಲಾವಣೆ ಅಂತ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ನನ್ನಂತರ ಜೊತೆ ಮಾತನಾಡಿದ ರಾಜಕಾರಣಿ ಕೂಡ BJPಯಲ್ಲಿ ಯಡಿಯೂರಪ್ಪ ವಿರೋಧಿ ಗುಂಪಿನವರೇ. ಹಾಗಿದ್ದರೆ ಇದ್ದಕ್ಕಿದ್ದ ಹಾಗೆ ಯಡಿಯೂರಪ್ಪ ಪದಚ್ಯುತಿಯ ಈ ಮಾತು ಕೇಳಿ ಬಂದದ್ದು ಯಾಕೆ? ನಿಜವಾಗಿ ಈ ಸಲ ಯಡಿಯೂರಪ್ಪನವರ ಪದಚ್ಯುತಿ ಬದಲಾವಣೆ ಆಗತ್ತಾ? ಒಂದಂತೂ ನಿಜ, ನಾಯಕತ್ವ ಬದಲಾವಣೆ ಆಗಲೇಬೇಕು. ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ, ಒಂದು ಅವರ ಆಲೋಚನಾ ಕ್ರಮ ಮೊದಲಿದ್ದಾಗೆ ಇಲ್ಲ, ಕಿವಿ ಸ್ವಲ್ಪ ಕೇಳಲ್ಲ, ಮಂದ ಆಗಿದೆ. ಸೊ ನ್ಯಾಚುರಲ್, ವಯೋಸಹಜವಾದ ಇಂಥದ್ದೆಲ್ಲ ಆಗ್ತಾ ಇದೆ. ಅದೊಂದೇ ಕಾರಣ ಅಂತ ನಾವು ಹೇಳೋಕ್ಕಾಗಲ್ಲ. ಅದರ ಜೊತೆಗೆ ಕೋವಿಡ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನೋದೇನಿದೆ, ಅದು ಕೂಡ ಹೈಕಮಾಂಡ್ ಮನಸ್ಸನ್ನು ನಾಯಕತ್ವ ಬದಲಾವಣೆಯ ಕಡೆಗೆ ಎಳೆದಿರಬಹುದು. ಸೊ ಅದರ ಜೊತೆಗೆ ಯಡಿಯೂರಪ್ಪನವರ ಕೆಲವು ನಿಲುವುಗಳು, ಆ್ಯಕ್ಚುಲಿ ಈ ಆಕ್ಸಿಜನ್ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ನಡೆದಂಥ ಪ್ರಕರಣ ಏನಿದೆ ಅದಕ್ಕೆ ಹೈಕೋರ್ಟ್ ಮಾತಾಡಿದ್ದು, ಆ ವಿಚಾರಕ್ಕೂ ಸಂಬಂಧ ಕೊಟ್ಟ ಹಾಗೆ ಗೊತ್ತಿದೆ. ಹೈಕಮಾಂಡ್ಗೆ ಸಿಟ್ಟಿದೆ, ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಆಕ್ಸಿಜನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಉಗಿಸ್ಕೊಂಡ್ರು. ಸೊ ಇದೆಲ್ಲ ಬೇಕಿತ್ತಾ, ಇದರ ಹಿಂದೆ ಇತ್ತದಲ್ಲ ಅನ್ನೋ ಸಿಟ್ಟು ಇದ್ದಿರಬಹುದು. ಇದಿಷ್ಟೇ ಕಾರಣ ಅಲ್ಲ. ನಮಗೆಲ್ಲ ಗೊತ್ತಿದೆ, ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಕೆಲಸ ಮಾಡ್ತಾ ಇರುವವರು ಸಂತೋಷ್ ಜಿ ಅವರು, BL ಸಂತೋಷ್ BJPಯ ಒಳಗಡೆ ಅತಿ ಪ್ರಭಾವಶಾಲಿ ರಾಜಕಾರಣಿ, ಸಂಘ ಪರಿವಾರದಿಂದ ಬಂದಂಥ ಪ್ರಭಾವಶಾಲಿ ಬ್ರಾಹ್ಮಣ. ಭಾರತೀಯ ಜನತಾ ಪಕ್ಷಕ್ಕೆ ಏನು RSSನಿಂದ ಒಬ್ಬರನ್ನ ಸಂಘಟನಾ ಕಾರ್ಯದರ್ಶಿ ಅಂತ ಕೊಡ್ತಾರಲ್ಲ, ಅವರು ಭಾಳ ಪವರ್ಫುಲ್ ಆಗಿರ್ತಾರೆ. ಮೋದಿ ಕೂಡ ಆ ಹುದ್ದೆಯಲ್ಲಿ ಇದ್ದವರು. ಅವರು ಸಂಘ ಮತ್ತು ಸರ್ಕಾರದ ನಡುವೆ ಸೇತುವೆ ಅಂತ ಕೆಲಸ ಮಾಡ್ತಾರೆ. ಅವರು ಏನು ಹೇಳ್ತಾರೋ ಅದು ಸಂಘ ಹೇಳ್ತಾ ಇದೆ ಅಂತ ನಂಬಲಾಗತ್ತೆ. ಅಷ್ಟು ಪವರ್ಫುಲ್. ಸಂತೋಷ್ ಅಷ್ಟು ಪವರ್ಫುಲ್ಲೇ. ಸಂತೋಷ್ಗೆ ಯಡಿಯೂರಪ್ಪನವರ ಮೇಲೆ ಅಂಥ ಒಲುಮೆ ಇಲ್ಲ ಅನ್ನೋದು ಕೂಡ ಮೊದಲಿಂದ ಗೊತ್ತಾಗದಂತೆ. ಆ ಕಾರಣಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ 3 ಉಪಮುಖ್ಯಮಂತ್ರಿಗಳನ್ನು ನೇಮಿಸೋದಕ್ಕೆ ಕಾರಣ ಸಂತೋಷ್ ಅವರೇ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಸೊ ಯಡಿಯೂರಪ್ಪನವರು ಪರ್ಯಾಯವಾದ ಒಂದು ನಾಯಕರನ್ನ ಬೆಳೆಸಬೇಕು ಅನ್ನೋ ಉದ್ದೇಶನೇ ಇರ್ಬೋದು. ಅದಕ್ಕೆ 3 ಜನ ಆದರು. ಒಬ್ಬರು ಗೋವಿಂದ ಕಾರಜೋಳ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಹಾಗೆ ಲಕ್ಷ್ಮಣ ಸವದಿ ಅವರು. ಆದರೆ ಇವರು ಯಾರೂ ಕೂಡ ಮುಖ್ಯಮಂತ್ರಿ ಆಗುವ ಒಂದು ಮಟೀರಿಯಲ್ಲೇ ಅಲ್ಲ. ಅವರು ಅದನ್ನು ತೋರಿಸಲೇ ಇಲ್ಲ. ಹೀಗಾಗಿ ಗೌರವಾನ್ವಿತ ಸಂತೋಷ್ ಅವರ ಯತ್ನ ಫೇಲ್ ಆಗಿದ್ದ. ಅದಕ್ಕೆ ಇವ್ರಿಗೆ ಇದ್ದರೂ ಏನೂ ಮಾಡೋಕ್ಕಾಗಲ್ಲ. ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ ಅನ್ನುವ ಇದಕ್ಕೆ ಸೇರುವಂಥವರು. ಅದರಲ್ಲಿ ಎಸ್ಪೆಷಲಿ ಇಬ್ಬರು, ಗೋವಿಂದ ಕಾರಜೋಳ ಅವರು ಯಾವತ್ತಿದ್ದರೂ ಮುಖ್ಯಮಂತ್ರಿಗಳು ತುಂಬ ಹತ್ತಿರ ಆದವರು, ಅವರು ಆದ್ದರಿಂದ ಒದೆಯಲ್ಲ, ಹಾಯಲ್ಲ. ಇನ್ನು ಅಶ್ವಥ್ ನಾರಾಯಣ ಕೂಡ ಅಷ್ಟೇ, ಅವರಲ್ಲಿ ಒಂದು ನಾಯಕತ್ವದ ಗುಣ ಕಂಡು ಬರಲೇ ಇಲ್ಲ. ಸೊ ಒಬ್ಬ ದಲಿತರು, ಒಬ್ಬ ಒಕ್ಕಲಿಗರು ಮತ್ತು ಒಬ್ಬ ಲಿಂಗಾಯತರನ್ನು ಉಪಮುಖ್ಯಮಂತ್ರಿ ಮಾಡಿಸಿದವರು BL ಸಂತೋಷ್. ಅದು ವಿಫಲ ಆಯಿತು. ಆಗಲೇ ಅವರಿಗೆ ಸಂತೋಷ್ ಅವರಿಗೆ ಒಂದು ರೀತಿ ಹಿನ್ನಡೆ ಆದಾಗೆ ಆಗಿತ್ತು. ಯಾಕೆಂದರೆ ಸಂತೋಷ್ ಅವ್ರ ಪ್ರಕಾರ ಆದಷ್ಟು ಬೇಗ ಮುಖ್ಯಮಂತ್ರಿಯನ್ನು ಬದಲಿಸಬೇಕು ಅನ್ನೋದಾಗಿತ್ತು. ಆದರೆ ಯಡಿಯೂರಪ್ಪ ತಮ್ಮ ರಾಜಕಾರಣ ಏನಿದೆ, ಅವರು ಪಳಗಿದ ರಾಜಕಾರಣಿ.
ಆಗಾಗ ಹೆದರಿಸ್ತಾ ಆಗಾಗ ಬೆದರಿಸ್ತಾ ಆವಾಗ ತಲೆ ಬಗ್ಗೆ ನಿಂತ್ಕೊಳ್ತಾ ಅವರು ಎಲ್ಲ ರೀತಿಯ ಆಟವನ್ನು ಆಡಿಬಿಟ್ಟು ಅವರು ನಡೆದುಕೊಂಡು ಬಂದರು. ಆದರೆ ಈಗಿನ ಸ್ಥಿತಿ ಇದೆಯಲ್ಲ, ಇದು ಹಾರಿಬಲ್ ಆಯಿತು. ಇವತ್ತಿನ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಮುಖ್ಯಮಂತ್ರಿಗಳ ಜೊತೆಗೆ ಈ 3 ಉಪಮುಖ್ಯಮಂತ್ರಿಗಳು ಇಲ್ಲ, ಏನೋ ಅಡ್ವೈಸು ಮಾಡಲ್ಲ ಅವರು ಅಷ್ಟು ಕವರಿದ್ದಾರೆ. ನನಗೆ ಈ 3 ಉಪಮುಖ್ಯಮಂತ್ರಿಗಳ ಬಗ್ಗೆ ಆಲೋಚನೆ ಮಾಡುವಾಗ ಗಾಂಧೀಜಿಯ ಈ 3 ಕೋತಿಯ ಕತೆ ನೆನಪಾಗುತ್ತೆ. ಗಾಂಧೀಜಿ ಪಕ್ಕದಲ್ಲಿ ಇರ್ತಾ ಇತ್ತು, ನಿಮಗೆಲ್ಲ ಗೊತ್ತಿರ್ಬೋದು. 3 ಕೋತಿ. ಒಂದು ಕೋತಿ ಕಣ್ಣು ಮುಚ್ಕೊಂಡಿತ್ತು, ಕೆಟ್ಟದನ್ನು ನೋಡಬಾರ್ದು ಅಂತ. ಇನ್ನೊಂದು ಕೋತಿ ಬಾಯಿ ಮುಚ್ಕೊಂಡಿರುತ್ತೆ, ಕೆಟ್ಟದನ್ನು ಮಾತನಾಡರೆ. ಮತ್ತೊಂದು ಕೋತಿ ಕಿವಿ ಮುಚ್ಕೊಂಡಿರುತ್ತೆ, ಕೆಟ್ಟದನ್ನು ಕೇಳಲಾರೆ ಅಂತ. ಬಹುಮಟ್ಟಿಗೆ ಅದೇ ರೀತಿಯ ಮನಸ್ಥಿತಿಯವರು ಈ 3 ಅಂತ ಅನಿಸುತ್ತೆ. ಆದರೆ ಒಂದು ಅಂದರೆ ಇವರು ಸಮಸ್ಯೆ ಅಂದರೆ ಕೆಟ್ಟದನ್ನು ನೋಡಲಾರೆ ಅಂತ ಕಣ್ಣು ಮುಚ್ಚಿಕೊಂಡವರು ಕೆಟ್ಟದನ್ನು ಕೇಳ್ತಾರೆ ಮತ್ತು ಕೆಟ್ಟದನ್ನು ಆಡ್ತಾರೆ. ಕೆಟ್ಟದನ್ನು ಕೇಳಲಾರೆ ಅಂತ ಕಿವಿ ಮುಚ್ಚಿಕೊಂಡವರು ತಮ್ಮ ಬಾಯಿ ಕಣ್ಣುಗಳನ್ನು ಯೂಸ್ ಮಾಡ್ತಾರೆ. ಬಾಯಿ ಮುಚ್ಚಿಕೊಂಡವರು ಕಣ್ಣು ಮತ್ತು ಕಿವಿಯನ್ನು ಬಳಸ್ತಾರೆ. ಇದೇ ಇವರ ಸಮಸ್ಯೆ. ಈ 3 ಕೋತಿಗಳ ಕತೆ ಇದೆಯಲ್ಲ, ಅದು ಭಾಳ ಡಿಫ್ರೆಂಟ್ ಅಂತ. ಈ ವಾಟ್ ಎವರ್ ಇಟ್ ಮೇ ಬಿ, ಇವರು ಯಾರ ಬೆಂಬಲ ಕೂಡ ಯಡಿಯೂರಪ್ಪನವರಿಗೆ ಇಲ್ಲ ಅಂತ. ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಇವತ್ತು ಏಕಾಂಗಿಯಾಗಿದ್ದಾರೆ, ಅವರ ಜೊತೆಗೆ ಯಾರೂ ಇಲ್ಲ. ಯಾಕೆಂದರೆ ಯಡಿಯೂರಪ್ಪನವ್ರ ಅಡ್ವೈಸರು ಅಂದರೆ ವಿಜೇಂದ್ರ ಅನ್ನೋ ಲೆವೆಲಿಗೆ ನಿಂತಿದೆ. ಈಗ ಹೈಕಮಾಂಡು ಏನು ಭಾಳ ಸಿಟ್ಟಿಗೆ ಕಾರಣ ಆಗಿದೆ ಅಂತ ಹೇಳಿರುವ ಜಿಂದಾಲ್ನ ಭೂ ಹಗರಣ ಏನಿದೆ, ಅತಿ ಕಡಿಮೆ ಬೆಲೆಗೆ ಜಿಂದಾಲ್ಗೆ ಭೂಮಿ ಕೊಟ್ಟ 3,000 ಚಿಲ್ಲರೆ ಎಕರೆಗಳ ಪ್ರಕರಣ ಏನಿದೆ, ಇದರ ಹಿಂದೆ ಕೂಡ ವಿಜೇಂದ್ರ ಇದ್ದಾರೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಉಳಿದವರಿಗೆಲ್ಲ ಸಿಟ್ಟಿದೆ, ನಾವು ಪಾಲೇ ಇಲ್ಲ, ಅಪ್ಪ ಮಗ ಇಬ್ಬರೇ ತಿನ್ಕೊಂಡು ಹೋದ್ರಿ ಯಾಕ್ರಿ ಅಂತ. ಎಲ್ಲ ವಿಚಾರದಲ್ಲೂ ನೀವು ಅಪ್ಪ ಮಗಂದೇ ಆಗ್ಬಿಟ್ರೆ ಅವರೇ ನುಂಗ್ತಾ ಹೋದ್ರು, ನಾವೆಲ್ಲಿ ಹೋಗೋಣ ಅಂತ. ಯಾರಿಗೆ ಕೂಡ ಸೇವೆ ಮಾಡಬೇಕು. ಕೋವಿಡ್ ಇಂಥ ಸೀರಿಯಸ್ ಆದ ವಾತಾವರಣ ಇದೆ, ಜನ ನೋವಿನಿಂದ ಬಳಲ್ತಿದ್ದಾರೆ, ಬೆಡ್ ಇಲ್ಲ, ಊಟಕ್ಕಿಲ್ಲ. ಇಂಥ ದುರತ್ತ ಸ್ಥಿತಿಯಲ್ಲಿ ಇನ್ಯಾವನಾದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ದ. ಈ ಜನರ ಶಾಪ ನನಗೆ ಬೇಡಪ್ಪ. ನನಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಹಲವಾರು ವೀಡಿಯೋಗಳನ್ನು ನೋಡಿ ಯಡಿಯೂರಪ್ಪನವರು ಬಾಯಿ ಬಂದಂಗೆ BJPಯ ಕಾರ್ಯಕರ್ತರೇ ಬೈತಿದ್ದಾರೆ. ಅಂಥ ದುರಂತ ಸ್ಥಿತಿ ಇತ್ತು. ಸೊ ಕನಿಷ್ಠ ಅಂದರೆ ಇದು ರಾಜೀನಾಮೆ ಕೊಟ್ಟು ಜೀವನದಲ್ಲಿ ಏನ್ರಿ ಸಾಯೋವರಿಗೆ ಯಾಕ್ರಿ ಅಧಿಕಾರ ಬೇಕು, ಅನುಭವಿಸಿದ್ರಿ. ದೇಶದ ಜನ, ರಾಜ್ಯದ ಜನ ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಸಾಕು. ಈ ಸಾಕು ಅನ್ನುವ ಮನಸ್ಥಿತಿನೇ ನಿಮ್ಗೆ ಇಲ್ದಿದ್ರೆ ಅಪಾಯಕಾರಿ ಆಗ್ತಾಯಿಲ್ವ ಇದು? ನೀವು ಇರೋದಕ್ಕೆ ನಾಲಾಯ್ಕು, ನಿಮ್ಗೆ ಆಡಳಿತ ಮಾಡೋದಕ್ಕೆ ಬರಲ್ಲ, ಆ ಸ್ಥಿತಿಗೆ ಬಂದು ತಲುಪಿದ್ದೀರಿ. ನೀವು ಏನೋ ಒಂದು ದೇವಸ್ಥಾನದ ಟ್ರಸ್ಟಿ ಆಗೋದಕ್ಕೆ ಮಾತ್ರ BJPಯ ಜನ ಯೋಗ್ಯರು. ಜನರ ಹಣ ಕಟ್ಬಿಟ್ಟು ದೇವಸ್ಥಾನ ಕಟ್ಟಿಸ್ಬೋದು, ಇಟ್ಟಂಗಿ ಹೊರಿಸ್ಬೋದು, ಹೋಮ ಮಾಡಿಸ್ಬೋದು, ಗಂಟೆ ಓಡಿಸ್ಬೋದು, ಆರತಿ ಎಸ್ಬೋದು. ಇದನ್ನು ಮೀರಿ ಬಡವರ ದುಃಖಕ್ಕೆ ಅವರ ಕಣ್ಣೀರು ಒರೆಸುವ ಕೆಲಸ ಇದೆಯಲ್ಲ, ಅದನ್ನು ಇವರು ಮಾಡಲಿ. ಕನಿಷ್ಠ ಮಾನವೀಯತೆ ಕೂಡ ಇವರಿಗಿಲ್ಲ ಅನ್ನೋದು ನನಗೆ ದುಃಖಕರವಾದ್ದು. ಕನಿಷ್ಠ ಮಾನವೀಯತೆ, ಒಂದು ಹೃದಯ ಕಂಡ್ರಿ, ಸ್ಪಂದಿಸ್ಬೇಕ್ರಿ. ನೀವು ಮನುಷ್ಯರಲ್ವಾ? ಆ ಸ್ಪಂದನನೇ ಈ ಸರ್ಕಾರಕ್ಕೆ ಇಲ್ಲ. ನಾನು ಭಾಳ ಸಂದರ್ಭದಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಎಷ್ಟು ಮಾಡ್ತಾಯಿವೆ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ. ಅದೊಂದು ಲಿಸ್ಟ್ ಇದೆ, ಜನರ ಜೊತೆಗೆ ಅವ್ರು ನಿಂತಿದ್ದು ನಮಗೆ ಖುಷಿ ಆಗುತ್ತೆ. ನೀವು ಕೇರಳದಂತೆ ಮನೆಗೆ ದಿನಸಿನೂ ಕೊಡೋಲ್ಲ, ದಿನಸಿ ತಗೊಂಡು ಹೋಗಕ್ಕೆ ಹೋಗ್ತೀನಯ್ಯ ಅಂತಂದರೆ ವೆಹಿಕಲ್ ತಗೊಂಡೋಗ್ಬಿಡಿ ಅಂತೀರಿ. ಇಂಥ ಅಮಾನವೀಯ ಮನಸ್ಸು, ಹೃದಯ ಯಾವುದೂ ಇಲ್ಲದಿರುವ ಜನ ನೀವು. ಯಡಿಯೂರಪ್ಪನವ್ರಿಗೆ ಏನಾಗಿದೆ, ಯಾಕೆ ಯಾವುದೇ ಅಂಗಾಂಗ ವರ್ಕ್ ಮಾಡದಿರೋ ಸ್ಥಿತಿ ತಲುಪಿಬಿಟ್ಟಿದ್ದಾರೆ ಅಂತ. ನಾನು ಮೊದಲು ಹೇಳಿದಾಗ ನನಗನ್ಸೋದು ಯಡಿಯೂರಪ್ಪ ಏಕಾಂಗಿಯಾಗಿದ್ದಾರೆ. ಅವರನ್ನು ಕೆಡಗುವುದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಟೈಮ್ ನೋಡ್ತಿದ್ದಾರೆ, ಯಾವಾಗ ಉರುಳಿಸ್ಬೇಕು ಅಂತ. ಅಂದರೆ ಯಡಿಯೂರಪ್ಪನವರ ಹೆಸರು ಆದಷ್ಟು ಹಾಳಾಗಲಿ ಅಂತ ಪಕ್ಷದ ಹೈಕಮಾಂಡ್ ಯೋಚನೆ ಮಾಡ್ತಿರ್ಬೋದು ಅನಿಸುತ್ತೆ. ಯಾಕೆಂದರೆ ಈ ಬೆಡ್ ರಿಸರ್ವೇಷನ್ದು ಗಲಾಟೆದಲ್ಲಿ ಬಂದಾಗ ಏನು ಸಂಸತ್ ಸದಸ್ಯ ತೇಜಸ್ವಿ ಸೂರ್ಯ ಅವರು, ಉದಯ್ ಗರುಡಾಚಾರ್ ಅವರು, ಸತೀಶ್ ರೆಡ್ಡಿ ಅವರು ನಡೆಸಿದ್ದಿದೆಯಲ್ಲ, ಇದರ ಹಿಂದೆ ಸಂತೋಷಿ ಇರುವ ಆರೋಪ ಇದೆ ಪಕ್ಷದ ಒಳಗಡೆ. ಯಾಕೆಂದರೆ ಯಡಿಯೂರಪ್ಪನ ವಿರುದ್ಧ ಕೇಂದ್ರ ವರಿಷ್ಠರಿಗೆ ದೂರು ಕೊಟ್ಟವರಲ್ಲಿ ಉದಯ್ ಗರುಡಾಚಾರ್ ಕೂಡ ಒಬ್ಬರು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಉಳಿದವರು ದೂರು ಕೊಡ್ತಾನೆ ಇರ್ತಾರೆ. ಅರವಿಂದ್ ಬೆಲ್ಲದವರು ಅವರು ಅವಾಗವಾಗ ಮಾತು ಕಡಿಮೆ ಆದರೂ ಅವರು ದೂರು ಕೊಡ್ತಿರ್ತಾರೆ. ಹಾಗೆ ಬಸನಗೌಡ ಯತ್ನಾಳ್ ಅವರಂತೂ ಬಿಡಿ, ಅವರು ಯಡಿಯೂರಪ್ಪನವರ ಕಟ್ಟಾ ವಿರೋಧಿಗಳು, ಇವರೆಲ್ಲ ಕೊಡ್ತಾನೆ ಇದ್ದಾರೆ.
ಇವರೆಲ್ಲ ದಾಖಲೆಗಳನ್ನು ಹೊತ್ಕೊಂಡು ಹೋಗಿ ಆವಾಗ ದೆಹಲಿ ತಲುಪ್ತಿರ್ತಾರೆ. ಸೊ ಕರ್ನಾಟಕದ ಉಸ್ತುವಾರಿ ಆಗಿರುವ ಅರುಣ್ ಸಿಂಗ್ ಏನಿದ್ದಾರೆ ಅವರು ಮಾತ್ರ ಸ್ವಲ್ಪ ಮಟ್ಟಿಗೆ ಯಡಿಯೂರಪ್ಪನವರು ಬೆಂಬಲಕ್ಕೆ ನಿಂತಂತೆ ಕಾಣುತ್ತೆ. ಆದರೆ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಯಡಿಯೂರಪ್ಪ ಈ ಸಂದರ್ಭದಲ್ಲಾದರೂ ಬದಲಾಗಬೇಕಾಗಿತ್ತು ಅಂತ ಬಯಸುವವರು. ನಾನು ಯಡಿಯೂರಪ್ಪ ಹೋಗ್ಬಿಟ್ರೆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತ ನಂಬಿಲ್ಲ. ಅಥವಾ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಕಟ್ಟಿದಂಥ ಯಡಿಯೂರಪ್ಪ ಈ ಕೊನೆಗಾಲದಾರರು ಜನರ ಪರವಾಗಿ ಇರಬೇಕಾಗಿತ್ತು. ಅವರು ಜನರ ಪರವಾಗಿ ಇರುವುದು ಅಂದರೆ ಏನು? ಬಡವರು, ಅತಿ ಬಡವರಿಗೆ ಈ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ನಿಲ್ಲುವಂಥದ್ದು ಫಸ್ಟ್. ಅವರಿಗೆ ಬೇಕಾದಂತಹ ಆಹಾರ ಧಾನ್ಯಗಳನ್ನು ಅವರ ಮನೆಗೆ ಒದಗಿಸುವ ಕೆಲಸವನ್ನು ಮಾಡುವಂಥದ್ದು. ಈ ಸಂದರ್ಭದಲ್ಲಿ ವಿದ್ಯುತ್ ಬಿಲ್ಲು, ಆಸ್ತಿ ತೆರಿಗೆ ಇಂಥದಕ್ಕೆಲ್ಲ ಒಂದು ಸ್ಟೇ ಕೊಡುವಂಥದ್ದು. 1 ತಿಂಗಳ 2 ತಿಂಗಳ ಯಾವುದನ್ನು ವಸೂಲು ಮಾಡಿಬಿಡಿ, ಕೊಡಬೇಕಾಗಿಲ್ಲ ಅನ್ನುವಂಥದ್ದು. ಇಂತಹ ಜನಪರವಾದ ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು. ಹಾಗೆಯೇ ಏನು ಅಕ್ಕಿಯನ್ನು ಕೊಡೋದನ್ನು ನೀವು ಅನ್ನಭಾಗ್ಯ ಏನಿದೆ ಅದನ್ನೆಲ್ಲ 4 kg 5 kg ನಿಲ್ಲಿಸ್ತಾನೆ ಮತ್ತೆ 10 kgಗೆ ಏರಿಸುವಂಥದ್ದು. ಅಟ್ಲೀಸ್ಟ್ ಜನ ಮನೆಯಲ್ಲಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಳ್ಳದೆ ಇರುವಂಥ ಒಂದು ಸ್ಥಿತಿಯನ್ನು ನಿರ್ಮಿಸಬೇಕಾಗಿತ್ತು. ಅದನ್ನು ಯಾವುದೂ ಮಾಡಿಲ್ಲ. ಅದರ ಜೊತೆಗೆ ನಾನು ಹೇಳಿದಾಗ ನಿಮ್ಮ ಇಡೀ ಬಜೆಟ್ರಿ ಅಲೋಕೇಶನನ್ನು ಚೇಂಜ್ ಮಾಡಿ, ಮಠ ಮಾನ್ಯಗಳಿಗೆ ಅವರಿಗೆ ಕೊಟ್ಟಂಥದ್ದು ಇದೆಯಲ್ಲ ದುಡ್ಡು ವಾಪಸ್ ತಗೊಳ್ಳಿ, ಕೊಡಬೇಡಿ. ಅವರು ಮಠಗಳಿಗೆ ಯಾಕೆ ದುಡ್ಡು ಕೊಡ್ತೀರಿ? ಅದನ್ನು ಬಡವರಿಗಾಗಿ ವಿನಿಯೋಗಿಸಿ. ಕೆಲವು ಅನಗತ್ಯವಾದ ಅಭಿವೃದ್ಧಿ ಈಗ ಕಾಮಗಾರಿಗಳನ್ನ ಯಾವುದ್ಯಾವುದು ಅನಗತ್ಯವಾಗಿ ಮಾಡೋದಕ್ಕೆ ಹೊರಟಿದರೋ ಅದನ್ನೆಲ್ಲ ತಾತ್ಕಾಲಿಕವಾಗಿ ನಿಲ್ಲಿಸಿ, ಅದನ್ನು ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಬಳಸಿ. ಹಾಗೆಯೇ ಏನು ಬಹುತೇಕ ರಾಜಕಾರಣಿಗಳು ಹೊಂದಿರುವಂತಹ ಮೆಡಿಕಲ್ ಕಾಲೇಜುಗಳು ಕೆಲವರು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ಲು ಎ ಬಿ ಪಾಟೀಲ್ರು ಅವರು ಆಸ್ಪತ್ರೆಗಳು ಮಾಡಿದ್ದಾರೆ. ಜನರಲಿ ಯಾರ್ಯಾರು ರಾಜಕಾರಣಿಗಳು ಅವರು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಅವ್ರಿಗೆ ಆದೇಶ ಮಾಡಿಬಿಟ್ಟು ಅವರ ಬೆಡ್ ಸಂಖ್ಯೆಯನ್ನು ಇದು ಮಾಡಿ ಉಚಿತವಾಗಿ ಅವರಿಗೆ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನು ಮಾಡಿ, ಉಚಿತ ಲಸಿಕೆಯನ್ನು ಕೊಡಿಸುವ ವ್ಯವಸ್ಥೆಯನ್ನು ಮಾಡಿ. ಇದೆಲ್ಲ ಮಾಡೋದಕ್ಕೆ ಯಾವಾಗ ಸಾಧ್ಯ ಅಂದರೆ ನೀವು ನಿಮ್ಮ ಬಜೆಟ್ನಲ್ಲಿ ಅನಗತ್ಯವಾಗಿ ಮಾಡ್ತಾ ಇರುವ ವೆಚ್ಚವನ್ನು, ಅನಗತ್ಯವಾಗಿ ಮಠಮಾನ್ಯಗಳಿಗೆ, ಜಾತೀಯ ಸಂಸ್ಥೆಗಳಿಗೆ ನೀವು ಕೊಟ್ಟರೆ ಹಣವನ್ನು ವಾಪಸ್ ಪಡೀರಿ. ವಾಪಸ್ ಪಡೆದು ಆ ಹಣವನ್ನು ಇದಕ್ಕಾಗಿ ವಿನಿಯೋಗಿಸಿ. ಅದರಿಂದ ಬಜೆಟ್ರಿ ಎಲೋಕೇಶನ್ ಏನಿದೆ ಅದನ್ನು ಸಂಪೂರ್ಣವಾಗಿ ಬದಲಿಸಿ. ಹಾಗೆಯೇ ನೀವು ಮಂತ್ರಿಗಳು ಮತ್ತೊಬ್ಬರು ನೀವು ತಗೊಳ್ಳುವಂಥ ಮಾಸಿಕವಾದ ನಿಮಗನ್ನು ನಿಲ್ಲಿಸಿತ್ತ. ನಿಮಗೇನು ಬಡವರೇನು ಅಲ್ಲಲ್ಲ ಶಾಸಕರು ಅಂದರೆ ನೀವೇನು ಕಾಸಿಲ್ಲದೆ ಹೊಟ್ಟೆಗಾಗೋದು ನೀವು ಕೋಟಿ ಕೋಟಿ ಮಾಡ್ಕೊಂಡಿದ್ದೀರಿ. ನೀವು ಯಾಕೆ ಮಾಡೋಕ್ಕಾಗಲ್ಲ ಅದನ್ನು? ನಿಮ್ಮ 1-2 ತಿಂಗಳದ ವೇತನವನ್ನು ಅಟ್ಲೀಸ್ಟು ಕೊರೋನಾ ಹೋಗುವವರಿಗೆ ಶಾಸಕರದ್ದು ಎಲ್ಲ ವೇತನಗಳೇನಿವೆ ಅದನ್ನು ವಿತ್ಡ್ರಾ ಮಾಡಿ. ಅದನ್ನು ವಿತ್ಡ್ರಾ ಮಾಡಿಬಿಟ್ಟು ಜನ ಕಲ್ಯಾಣಕ್ಕೆ, ಕೋವಿಡ್ ವಿರುದ್ಧ ಹೋರಾಟಕ್ಕೆ ಮಾಡಿ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ ಮಾಡಿ. ನಿಮ್ಮ ಬಾಯಲ್ಲಿ ಬರಲ್ವಲ್ಲ, ನಾನು ವೇತನ ತಗೊಳ್ಳಲ್ಲ ಸ್ವಾಮಿ, ನನಗೇನು ಅನ್ನಕ್ಕೆ ಊಟಕ್ಕೆ ಕಷ್ಟ ಇಲ್ಲ ಅಂತ ಶಾಸಕರಾದವ್ರು ಹೇಳೋಕ್ಕಾಗಲ್ಲ. ಮಂತ್ರಿಗಳಾದವರು ಒಬ್ಬೊಬ್ಬರು ಕೋಟಿ ಕೋಟಿ ದುಡ್ಡು ಕೊಟ್ಟಿದ್ದೀರಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿದ್ದೀರಿ, ಬೇರೆ ಬೇರೆ ಬಿಸ್ನೆಸ್ಗಳಿವೆ, ನಿಮ್ಮದು ಮಾಡೋಕ್ಕಾಗಲ್ವ ನಿಮಗೆ? ಜನರ ಹೆಸರು ಹೇಳ್ಕೊಂಡು ನುಂಗ್ಕೊಂಡು ಬಂದಿದ್ದೀರಲ್ಲ ನೀವು. ಒಬ್ಬ ಸಾಮಾನ್ಯ ರೈತರಾದ ಯಡಿಯೂರಪ್ಪರವರೇ ನೀವು ಇವತ್ತು ಕೋಟಿ ಕೋಟಿ ಬಾಳ್ತಿರಲ್ಲ, ನಿಮ್ಮ ಮಕ್ಕಳು ಇಷ್ಟು ಕೋಟಿ ಕೋಟಿ ಬಾಳ್ತಾರಲ್ಲ. ಅಟ್ಲೀಸ್ಟ್ ನೀವು ತೆಗೆದುಕೊಳ್ಳೋ ಹಣ, ಶಾಸಕರಾಗಿಯೋ ಮಂತ್ರಿಯಾಗಿಯೋ ಮುಖ್ಯಮಂತ್ರಿಯಾಗಿಯೋ ಆ ಹಣವನ್ನು ನಾನು ತೆಗೆದುಕೊಳ್ಳ ಅಂತ ಹೇಳೋ ಅಷ್ಟು ಕನಿಷ್ಠಮ್ಮ ಇಲ್ವಲ್ರಿ ನಿಮಗೆ ಕಳ್ಕಳಿ. ನಿಮಗೆ ಯಾವ ಸೀಮೆ ರಾಜಕಾರಣಿಗಳು, ನೀವು ಜನಸೇವೆ ಮಾಡೋರೇನ್ರಿ ನೀವು? ಇದನ್ನು ಜನಸೇವೆ ಅಂತ ಹೇಳ ನಾನು? ಯಾವ ಸೇವೆ ಮಾಡ್ತಿದ್ದೀರಿ ನೀವು? ಕನಿಷ್ಠ ಅನಿಸಲ್ವ ನಿಮಗೆ? ಸಾಮಾನ್ಯ ಜನ ಆಟೋ ಓಡಿಸುವವರು, ತರಕಾರಿ ಮಾರುವವರು, ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡವರು, ಬಡೆ ವಡ ಬೋಂಡ ಮಾಡಿ ಮಾರಾಟ ಮಾಡೋದು ಎಲ್ಲರೂ ಬಂದು ಬೀದಿಗೆ ಬಿದ್ದರಲ್ಲ ಸ್ವಾಮಿ. ಅವರು ಸಹಾಯಕ್ಕೆ ಹೋಗಬೇಕು ಅಂತ ನಿಮ್ಗೆ ಅನಿಸಲ್ವಾ? ಅನಗತ್ಯ ವೆಚ್ಚವನ್ನು ನಿಲ್ಲಿಸಬೇಕು ಅಂತ ನಿಮ್ಗೆ ಅನಿಸಲ್ವಾ? ಯಾರ್ಯಾರಿಗೋ ಕೊಟ್ಟ ಹಣವನ್ನು ವಾಪಸ್ ಪಡ್ಕೋಬೇಕು ಅಂತ ನಿಮ್ಗೆ ಅನಿಸಲ್ವಾ? ನೀವು ಹೃದಯ ವಿಹೀನರಾಗಿದ್ದೀರಿ. ಯಡಿಯೂರಪ್ಪನವರೇ, ನೀವು ಹೋಗೋದಂತೂ ಗ್ಯಾರಂಟಿ. ಯಾವಾಗ ಹೋಗ್ತಿರೋ ಗೊತ್ತಿಲ್ಲ. ಈಗಲಾದರೂ ಎದೆ ಉಬ್ಬಿಸಿ ನಿಲ್ಲಿ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಧಿಕಾರ ಹೋಗುತ್ತೆ ಅಂತ ಹೆದರಿಬೇಡಿ. ನಿಮ್ಮನ್ನು ಕಳಿಸ್ತಾರೆ. ಅಟ್ಲೀಸ್ಟ್ ಹೋಗುವ ಸಂದರ್ಭದಲ್ಲಾದರೂ ಜನಪರವಾದ ಕೆಲಸ ಮಾಡಿ. ಕರ್ನಾಟಕ ಜನ ನಿಮ್ಮನ್ನು ಮರೆಯಲ್ಲ. ನಿಮ್ಮನ್ನು ಉಗಿದು ತೂ ಅಂತ ಉಗಿದು ಜನ ಕಳಿಸುವಂಥ ಒಂದು ಸಿಚುವೇಶನ್ ನಿರ್ಮಿಸ್ಕೋಬೇಡಿ. ಯಡಿಯೂರಪ್ಪನವರು ನಮ್ಮವರು ಇರಬೇಕಾಗಿತ್ತು. ಅವರು ಅಟ್ಲೀಸ್ಟ್ ಕೊನೆಯ ಕಾಲದಲ್ಲಾದ್ರೂ ನಮ್ಮ ಸಹಾಯಕ್ಕೆ ನಿಂತರು. ನಾವು ಹಸಿವಿನಿಂದ ಮಲಗುವಂತೆ ಮಾಡಲಿಲ್ಲ. ಮನೆಗೆ ದವಸದಾದ್ಯಗಳನ್ನು ಕಳಿಸಿದ್ರು. ಕೋವಿಡ್ ಎದುರಿಸುವ ಶಕ್ತಿಯನ್ನು ತುಂಬಿದ್ರು.
ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಜನ ಮಾತನಾಡುವಂತಾಗಲಿ ಅಂತ ನೀವು ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ.